ಎಲ್ಲರಿಗೂ ಬೆಳಗ್ಗೆಯ ಶುಭೋದಯ. ಎಲ್ಲರಿಗೂ ಹೇಗಿದ್ದೀರ ಅಂತ ಕೇಳ್ತಾ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಾಜು. ಎಲ್ಲಪ್ಪ ಬಂದಿದ್ದೀನಿ ಅಂದರೆ, ಯಾವಾಗಲೂ ಹಸಿರಿನ ಸಿರಿ ಅಂತ ಹೇಳುವ ಕಾವೇರಿ ತಪ್ಪಲಲ್ಲಿ ಇರುವಂಥ ಒಂದು ಕಾವೇರಿಯನ್ನು ನೀರಿನಿಂದ ವ್ಯವಸಾಯ ಮಾಡುವಂತಹ ಜಾಗ ಇದು ಕೆರಗೋಡು ಅಂತ. ಈಗ ಹೇಗಿದೆಯಪ್ಪ ಅಂತಂದರೆ, ನೀರಿಲ್ದೇ ಎಲ್ಲ ಬಾಳ್ಬಿಟ್ಟಿದ್ದಾರೆ. ಹಾಗೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಎಲ್ಲ ಕಾಲೇಜಲ್ಲೇನು ನೀರಿಲ್ಲ, ಎಲ್ಲ ಹಂಗೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇಲ್ಲೊಬ್ಬರು ಯಾರೋ ಒಬ್ಬರು ಕಬ್ಬು ನೆಟ್ಟು ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. 3 ಜನ ಇದ್ದಾರೆ. ಏನು ಮಾಡ್ತಾಯಿದ್ದಾರಪ್ಪ ಅಂದರೆ, ಕಬ್ಬನ್ನ ಕಬ್ಬು ನೆಡ್ತಾ ಇದ್ದಾರೆ. ಅಂದರೆ ಪಿಗ್ಗ ಬಿದ್ದಿರ್ತದೆ, ಅಂದರೆ ಖಾಲಿ ಇರುವಂಥ ಜಾಗಕ್ಕೆ ಕಬ್ಬು ಪೈರು ಜಾಸ್ತಿ ಇರುವಂಥ ಜಾಗದಿಂದ ಕಿತ್ತು ಇನ್ನೊಂದು ಜಾಗಕ್ಕೆ ನೆಡ್ತಾ ಇದ್ದಾರೆ ಫ್ರೆಂಡ್ಸ್. ವ್ಯವಸಾಯ ಮಾಡ್ತಾರೆ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ಸರ್ಕಾರಗಳಿಗೆ ಮಾನವೀಯತೆಯ ದೃಷ್ಟಿನೇ ಇಲ್ಲದೇ ಮತ್ತೆ ಕಾವೇರಿ ನೀರನ್ನು ತಮಿಳ್ನಾಡಿಗೆ 4 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ. ಇಲ್ಲಿ ಅಣ್ಣರು ಬರ್ತಾಯಿದ್ದಾರೆ, ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಇವ್ರು ಏನು ಮಾಡ್ತಾಯಿದ್ರು ಅಂತ ಕೇಳೋಣ ಬನ್ನಿ. ಅಣ್ಣ, ಏನು ಮಾಡ್ತಾಯಿದ್ರಣ್ಣ ನೀವು ಇವತ್ತು? ಪಿಗ್ಗುಳಿ ನೆಡ್ತಾಯಿದ್ದೀರಾ? ಇಷ್ಟು ನೀರಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿದ್ರಣ್ಣ ಈ ಕಬ್ಬ. ಬೋರು ಎಷ್ಟು ದಿನ ಆಯ್ತಣ್ಣ ನೀರು ನಿಂತೋಗಿ? 3 ತಿಂಗಳು. ಮಂಡ್ಯ ಜಿಲ್ಲೆಗೆ ಮಣ್ಣು ಹಾಕ್ತಾವ್ರೆ ಇಬ್ರು ಸುಳ್ಳು ಮಕ್ಕಳು. ಏನು ಮಾಡೋದಣ್ಣ, ನಾವು ತಾನೇ ಅಣ್ಣ ಗೆಲ್ಸಿರೋದು ಎಲ್ಲಾರನೂ. ಗೆಲ್ಸೋದು ಕಣಪ್ಪ, ನಮ್ಮ ಮಂಡ್ಯದಲ್ಲಿ ಗೆಲ್ಸ್ಬಿಟ್ಟು ಬಡ್ಡಿ ಅಧ್ವಾರ ಮಾಡಾಕ್ಬಿಟ್ರು ನಮ್ಮ. ನೋಡಿ, ನಮ್ಮ ರೈತರ ಮಕ್ಕಳ ಬದುಕು ಎಲ್ಲರೂ 5 ಸ್ಟಾರ್ ಹೋಟ್ಲು ಅಂತ ಮಾಡ್ತಾಯಿದ್ರೆ, ನಮ್ಗೆ ಆದಿಯ ಮನೆಯಲ್ಲೇ ಊಟ. ಫ್ರೆಂಡ್ಸ್, ನೀರಿಲ್ದೇ ಕಬ್ಬೆಲ್ಲ ಒಣಗಿ ಹೋಗ್ತಾ ಇದೆ. ಆದ್ರೂ ನಮ್ಮ ಸರ್ಕಾರಗಳಿಗೆ ರೈತರ ಬದುಕು ಒಂದು ನರಕ ಅನ್ನೋದು ಗೊತ್ತೇ ಇಲ್ಲ. ಆದ್ರೂ ಸುಧಾ ಇವತ್ತು 4,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದಾರೆ. ಕೇಳಿದ್ರೆ ಕುಡಿಗೆ ನೀರೇ ಇಲ್ಲ ಅಂತ ಹೇಳ್ತಾರೆ, ವ್ಯವಸಾಯಕ್ಕೆ ನೀರಲ್ಲಿ ಕೊಡೋದು ಅಂತ ಹೇಳ್ತಾರೆ. ಆದರೆ ತಮಿಳ್ನಾಡು ಬುಡಕ್ಕೆ ನೀರು ಕೊಡೋಕ್ಕೆ ಇಲ್ಲಿ ಅವ್ರ ಹತ್ರ ನೀರಿದೆ, ರೈತರನ್ನ ಬದುಕ್ಸೋಕ್ಕೆ ನೀರು ಕೇಳಿದ್ರೆ ನೀರಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್.